ನಾವಿಲ್ಲಿ ಈಗ ಅಂಗಡಿಗೆ ಬಂದೀವಿ ರೀ ಅಕ್ಕಿ ಅದನ್ನು ತೊಗೊಳಕ್ಕೆ. ಈಗ ತೊಗೊಳತ್ತಿ ಮಮ್ಮಿ? ಇವು 65 ಅಂತ ಚಲೋ ಅದ ಅಂತ ಅಂಕಲ್ ಹೇಳ್ತಾರ. ಅದು ಬಿರಿಯಾನಿ ಮಾಡೋ ಅಕ್ಕಿನ ತೊಗೋರಿ, ಉದ್ದದಕ್ಕೆ ಇರ್ತಾವಲ್ಲ ಅವು ಬಾಸ್ಮತಿ. ಅವ್ರು ಕೊಟ್ಟಿದ್ರಲ್ಲ ಅಣ್ಣ ಒಂದ್ಸರ ಖುಲ್ಲಾ ತಗೋ ಪ್ಯಾಕೆಟ್ ಬೇಡಲ್ಲ, ಖುಲ್ಲಾನ ತೊಗೊಳೋಣ. ಅವು ಒಂದ್ಸರ ನಾವು ತೊಗೊಂಡು ಹೋಗಿದ್ವಿ ಅದಿಲ್ಲ, ಮಸ್ತಾಗಿತ್ತು ಅದು. ಮತ್ತೇನು ತೊಗೋಬೇಕು? ಸಬ್ ಕರ್ಪುಡಿ ಎಣ್ಣೆ ಐತಿ, ಆಮೇಲೆ ಶಾಂಪುದ್ದು ಒಂದು ಇದು ತೊಗೋಬೇಕು ಲೇಯರ್. ಒಂದು ತೊಗೊಳಕ್ಕೆ ಒಂದು ಎಷ್ಟು ಸಂತ ಆಕತಿ. ಇಲ್ಲಿ ಮನ್ಯಾಗ ಏನು ನೆನಪಾಗಲ್ಲ, ಇಲ್ಲಿ ಬರೋದ್ರೆ ನೆನಪಾಕತಿ. ಅಕ್ಕಿ ಅಷ್ಟ ತೊಗೊಳಕ್ಕೆ. ಆಮೇಲೆ ನನಗೆ ಇದೊಂದು ನೆನಪಿತ್ತು, ಇದು ಸ್ಕೂಲಿಗೆ ಕಟ್ಕೊಂಡು ಹೋಗಕ್ಕೆ. ಆಮೇಲೆ ಇದು ಅಂದ್ರೆ ಹಾಂ ಜಿ ಶಾಂಪು ಖಾಲಿ ಇದ್ವು. ಆಮೇಲೆ ಇದು ಕಂಫರ್ಟ್ ದೊಡ್ಡದು ಸಿಕ್ಕರೆ ಚಲೋ ಆಗಿರ್ತದೆ, ದೊಡ್ಡದಿಲ್ಲ ಅಂತ. ಅಣ್ಣ ಅದು ದೊಡ್ಡದು ತರಿಸ್ರಿ, ಅದು ಕಂಫರ್ಟ್ ಹಾಕ್ತೀನಿ. ಏಜೆನ್ಸಿ ನಮ್ಮವರು ನಿಮ್ಗೆ ಎಂಥದ್ದು ಬೇಕಂತದ 1 kg ಹಾಕ್ಬಿಡ್ಲಿ. ಹಾಂ ಇಂಥ 1 kg ಹಾಕಿ, ಅದಾದರೆ ಇಡಾಕತ್ರಿ ನಮ್ಮ ಅಡ್ಡಿಲ್ಲ. ಒಂದು 2-3 ಹೇಳ್ಯಾರ, ನಿಮ್ಗೂ ಅವ್ರು ಕೂಡ ಹಾಕ್ತಾರೆ. ಮತ್ತೆ ರೀ ಮತ್ತೆ ಆಯ್ತು ರೀ, ಆಯ್ತಾ? ಮಂಗ ನಂತರ ತೊಗೊಂಡಿರಿಗೆಲ್ಲ ರೇಷನ್. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇಲ್ಲಿ ಅಂಗಡಿಗೆ ಬಂದಮೇಲೆ ಅವನ್ನೆಲ್ಲ ನೋಡ್ತಿರ್ತೀವಲ್ಲ ರೀ, ಅವಾಗ ನೆನಪಾಕತ್ರಿ. ಅದ್ರಾಗ ನಾವು ಏನಪ್ಪ ಅಂತ ಹೇಳಿದ್ರೆ ತಿಂಗಳ ರೇಷನ್ ಇಷ್ಟ ಅಂಥೇಳಿ ನಾವು ಲೀಸ್ಟ್ ಬರ್ಕೊಂಡು ಬರೋಂಗಿಲ್ಲ ರೇಷನ್ ತೊಗೊಳಕ್ಕೆ. ಏನೇನು ಖಾಲಿ ಆಗಿರ್ತಾವೆ, ಮೇನ್ ಏನೇನು ಬೇಕೋ ಅವನ್ನ ತೊಗೊತಿರ್ತೀವಿ. ಆಮೇಲೆ ಇಂಥವು ಏನಾದರೂ ನಡಕ್ಕೆ ಖಾಲಿ ಆದವು ಅಂತೇಳಿದ್ರೆ ಸಬ್ಕಾರ ಪುಡಿ, ಸಬ್ಕಾರ, ಶಾಂಪು ಅವೆಲ್ಲ ಖಾಲಿ ಆದ್ವು ಅಂದ್ರೆ ಇಲ್ಲೇ ಅಂಗಡಿ ಐತಲ್ರಿ, ತೊಗೊಂಡು ಹೋಗ್ಬಿಡ್ತೀವಿ. ಒಂದು ತಿಂಗಳದ್ದು ರೇಷನ್ ಇಷ್ಟ ಆಕತ್ತಂತ ಹೇಳಕ್ಕೆ ಬರೋಂಗಿಲ್ಲ. ಒಂದು ಸರ ಹೆಚ್ಚಿಗೆನ ಆಗ್ತೈತೆ, ಒಂದು ಸರ ಕಡಿಮೆನ ಆಗ್ತೈತಿ. ಹೆಚ್ಚಿಗೆ ಆದಾಗ ಮುಂದಿನ ಸರ ತೊಗೊಳಂಗಿಲ್ಲ ಅವು. ಒಂದು ತಿಂಗಳದಾಗ ಕಡಿಮೆ ಆಗಿದ್ದು ಮತ್ತು ನಡಕ್ಕೆ ತೊಗೊಳಕ್ಕೆ ಬರಬೇಕಾ ನಾವು. ನಳ ಒಂದು ಬಂದವು, ಇನ್ನೂ ಟಾಕಿ ತುಂಬಿಲ್ಲ, ಅದು ಸಣ್ಣ ಐತಿ ನಳ. ಹಾಂ ಸಣ್ಣ ಐತೆ, ಅಷ್ಟರ ಮಟ್ಟ ಏನು ಜೋರಿಲ್ಲ. ಇರಲಿ ಬಾ, ನಾಳೆ ಬೆಳಗ್ಗೆ ಮಟ್ಟ ಇರ್ಬೋದು. ಹಾಂ ಹಾಂ ಅದು ಮುಚ್ಚು ತಾನೆ, ಮತ್ತು ಹುಡುಗರು ಬಂದಿಂದವು ಈಗ ಅದ್ರ ಕೈ. ಹಾಂ ಚಾಚೆ, ನಮ್ಮ ಮಗಳಿಗೆ ಏನು ಬರೀ ಉಳ್ಳಾಗಡ್ಡಿ ಟಮಾಟೆ ಹಣ್ಣು ಹೆಚ್ಚೋದು ಅಷ್ಟೇ ಕಲಿಸ್ತೀರ? ಏನು ಅಡಿಗೆ ಗಿಡಿಗೆ ಪೂರ ಮಾಡಕ್ಕೆ ಕಲಿಸ್ತೀರ? ಆಕೆ ಹೇಳ್ರಿ ಸ್ವಲ್ಪ ಹೆಚ್ಚುದ್ ಮೇನ್ ಈಗ. ಹಾಂ ಹಾಂ ಹೆಚ್ಚೋದ್ರಿಂದ ಆಮೇಲೆ ಮಾಡೋದನ್ನ. ಆಮ್ಯಾಗ ಗನ್ ಹಾಕೋದು ಕಲಿಸ್ತೇನೆ. ಹಾಂ ಹಾಂ ನೋಡ ತಮ್ಮನ ಒಂದೊಂದ ಕಲಿಸ್ತಾರಂತ ಪುಪ್ಪ ಕಲ್ಕ. ಆಕೆ ಹೇಳಬಿಟ್ಟಾಡ್ರಿ, ನಮ್ಮ ಕುಕಿಂಗ್ ಮಾಸ್ಟರ್ ತೊಳಗದಾರ ಪುಪ್ಪನ ಕಲಿಸ್ತಾಳ, ನಂಗೆಲ್ಲ ನಾ ಅಲ್ಲೇ ಕಲಿತೀನಿ ಅಂತೇಳಿ. ಕಲ್ಕವ ಪುಪ್ಪನ ಕಡೆನ. ಈಗ ಉಳ್ಳಾಗಡ್ಡಿ ಹೆಚ್ಚಲ ನಮ್ಮ ಮನ್ಯಾಗ. ಈಗ ಉಳ್ಳಾಗಡ್ಡಿ ಹೆಚ್ಚ ಅಂತದ್ ಏನಿರ್ತವೆ ನಮಗೆ ಅಡಿಗೆ ಮಾಡೋದು. ಈಗ ಹೆಚ್ಚಲ್ ಸಾಕ ಪುಪ್ಪ ಮತ್ ನೋಡ ಯಾರು ಹೆಚ್ಚು ತಗೊಂಡ್ ಬಂದ ನಾನ ಹೆಚ್ಚು ತಡಿ ಯಾರು ಬರಂಗಿಲ್ಲ ಬಾ ನಿಮ್ಮ ಮಕ್ಕಳದ. ಬೆಂಡಿಕಾಯಿ ಪಲ್ಯ ಏನ್ರಿ? ಬೆಂಡಿಕಾಯಿ, ಮೆಂತೆ. ಹೆಂಗಿದ್ರು ಮೆಣಸಿಕಾಯಿ ಅವು ಮಸ್ತಾಗ್ಯಾವ, ಚಲೋ ಆಗ್ಯಾವಲ್ರಿ? ಅದಕ್ಕ ನಾ ಪುಪ್ಪಗ ಅಲ್ಲಿ ತಗೊಳಕತ್ತಿದ್ ಬೇಡ, ಸುಮ್ಮನೆ ನೀವು ಉಪ್ಪಾಗ್ಯಾವಲ್ರಿ. ಹೋದಷ್ಟು ಮಾಡಿದ್ವಿ, ಉಪ್ಪೆಲ್ಲ ಹೋಲ್ಬಿಡ್ರಿ. ನಮ್ಮ ಸ್ವಲ್ಪ ಬಾಯಿಗೆ ಏನ್ ರುಚಿ ಬರೋಲ್ರಿ. ಅದಕ್ಕೆ ನಾ ಕೊಟ್ಟು ಬೋಲೆ ಪುಪ್ಪು ಕರ್ಕೊಂಡ್ ತಿಂತಾರ, ಅವ್ರಿಗೆ ಏನ್ ರುಚಿ ಬರೋಲ್ತಾನ ಬಾಯಿಗೆ ಅಂತೇಳಿ ಕೊಟ್ಟು ಕಳ್ಸಿದ್ದೆ. ಇದನ್ನ ಮಾಡಿದ್ದೆ, ಫ್ರೈ ಮಾಡಿದ್ದೆ ಮೆಣಸಿನ್ಕಾಯಿ, ಮಸ್ತ್ ಆಕವ್ರಿ ಅವು. ಚಲೋ ಆಗಿದ್ದು. ನಾಳೆ ಬಿಸ್ಲಿಗೆ ಹಾಕ್ತಾರ ಒಂದಿಷ್ಟು ಮೆತ್ತಗಾಗ್ಬಿಟ್ಟು ನಾಳೆ ಹಾಕಿ. ಈಗ ನೀ ಅರಿವಾಸ್ ಮಾಡಿದೇನ? ಎದಕ್ಕೆ? ನೋಡ್ರಿ ಎಷ್ಟದ ಅರಿವಿ. ಅಲ್ಲ ಮಾಡಿಬಿಡ ನೋಡೇನು ನಾನು. ಅದು ಈಗ ಯಾಕೆ ಮಾಡಿದಂತೆ? ನಳ ಒಂದು ಬಂದೈತಿ. ಹಾಂ ಅದೇನು ಬೆಳಗ್ಗೆ ಮಟ್ಟ ಇರ್ತೈತೆ ಇಲ್ಲ ಗೊತ್ತಿಲ್ಲ. ನಳ 10 ಗಂಟೆ ಮಟ್ಟ ಅಷ್ಟೇ ಇರ್ತಾವ ನಳ ಅಂತಂದು ಹೇಳಿದ್ರೆ, ಅದಕ್ಕೆ ಈ ಬ್ಯಾರಲ್ ಖಾಲಿ ಮಾಡ್ಬೇಕಾಯ್ತು. ಈ ಬ್ಯಾರಲ್ ನಾನು ನೀರು ತಗೊಂಡು ಅಷ್ಟು ಅರಿಬೋಗದು ಹಾಕಿದೆ ಅಂದ್ರೆ ಮತ್ತೆಲ್ಲ ತುಂಬ್ಕೊಳಕ್ ಬರ್ತೈತೆ. ಅದೊಳಗೆ ಖಾಲಿ ನೀರು ನಿನ್ನೆನೂ ಹೋಗ್ದಿದ್ದಿಲ್ಲ ನಾನು, ಇವತ್ತು ವಿಡಿಯೋ ಮಾಡಿದ್ವಿ, ನಿನ್ನೆ ವಿಡಿಯೋ ಮಾಡಿದ್ವಿ. ಮತ್ತು ನಾಳೆ ಬೆಳಗ್ಗೆ ಮತ್ತೆ ಹುಡುಗರೆಲ್ಲ ಜಳಕ ಮಾಡಿದ್ರೆ ಮತ್ತೊಂದಿಷ್ಟು ಭಾಳ ಹಾಕವು. ಅದಕ್ಕೆ ಈಗ ಹೆಂಗಿದ್ರೆ ಅಡಿಗಿತ್ತ ನಾವು ಅರ್ಬಿನಾರು ಹೋಗೋದ್ರೆ ಅರಿಬೇಕು ಅಂತೇಳಿ ಹೋಗೋದು ಹಾಕ್ಬಿಟ್ರು ಅಷ್ಟು. ಏನು ಮಳೆಗಾಲ ಹೋತು ಏನು ಐತಿ ಇನ್ನೂ ಮಳೆಗಾಲ ಅದಾವ ಅಂತಾರಿಪ್ಪ. ಎಲ್ಲಿ ಮಳೆಗಾಲ ಎಲ್ಲಿ ಯಾವಾಗ ಮಳೆಗಾಲ, ಯಾವ ಕಾಲಕ್ಕೆ ಏನು ಕರೆಕ್ಟ್ ಆಗೋಲ್ದು ಎಲ್ಲ. ಈಗ ಏನು ಗೊತ್ತಾನ ಆಗೋಲ್ತದ. ಮೊದಲು ಭಾರಿ ಆಕಿತ್ತು ಕರೆಕ್ಟ್. ಆ ತಿಂಗಳು ಅಂದ್ರೆ ಮಳೆಗಾಲ ಅಂದ್ರೆ ಮಳೆನ ಆಕಿತ್ತು, ಬೇಸಿಗೆಗಾಲ ಅಂದ್ರೆ ಬೇಸಿಗೆನ ಬರ್ತೈತೆ. ಈಗ ಹಂಗೇನು ಆಗೋಲ್ದು. ಈಗ ಯಾವ ಮಳೆಗಾಲನು ಯಾವ ಚಳಿಗಾಲನು. ಈ ಬೇಸಿಗೆಗೆ ಹೆಂಗಾತಾಳ ಹಕ್ಕೆಂತ ಹೊಡಿತೈತಿ ನಾನು ಬೇಸಿಗೆಗ. ಬೇಸಿಗೆಗ ನಾವು ಶನಗೆ ಪಂಡ್ಗೆ ಇಡ್ಬೇಕಂದ್ರೆ ಮಳೆನ ಸ್ಟಾರ್ಟ್ ಆದ್ವಲ್ವ ಅಂದ್ವಿ. ಈಗ ಮಳೆಗಾಲ ಸ್ಟಾರ್ಟ್ ಆಗೈತಿ. ಈಗ ಮತ್ತೆ ನೋಡಿ 4 ದಿನ 1 ವಾರ ಆತು. ಈಗ ಬಿಸಿಲು ಮತ್ತೆ ಬೇಸಿಗೆ ಬಿಸಿಲಾಗೈತೆ.
ಈಗ ಮಳೆಗಾಲದಾಗ ಮೊಹರಂ ಬರಾಕತ್ತೆ 4ನೇ ಮೊಹರಂ ಅದು 3ನೇ ಮೊಹರಂ 5ನೇ ಮೊಹರಂ ಇದೆ. 5ನೇ ಮೊಹರಂ ಅಲ್ಲ? ಈಗ ಬಿಸಿಲೈತಿ ನೋಡ್ಬೇಕು, ಅಂಗಡಿ ಚಾಲು ಅದ ಹೋಗ್ಬರ್ತೈತೆ ಮಳೆ ಅಂತೀವಿ. ಫಸ್ಟ್ ಆಯ್ತಲ್ರಿ ತಮ್ಮನ ಸಾಲಿ ಬೆಳಿಗ್ಗೆ 9 ಹಿಡ್ಕೊಂಡು 4 ಗಂಟೆ ಮಟ್ಟ ಇರ್ತಿತ್ತೆ. 3 ಗಂಟೆ ಮಟ್ಟ ಆಯ್ತು. ಈಗ 8 ಅಂತ 4 ಗಂಟೆ ಮಟ್ಟ ಈಗ ಅಲ್ಲ? ಅವಾಗ 9ರಿಂದ ಹಿಡಿದು 3 ಗಂಟೆ ಮಟ್ಟ ಇತ್ತು. ಈಗ 8 ಹಿಡಿದು ಮತ್ತೆ 4 ಹಿಡಿದು ಅವ್ರ ಅಂತಾರೆ 8 ಹಿಡಿದು 4 ಹಿಡಿದ 8 ಹಿಡಿದು 4 ಹಿಡಿದ ಹಂಗಿಲ್ಲ ತಮ್ಮನ್ನ. ಇದಂಗ ತಮ್ಮ ಸಾಲಿನಿಂದ ಆ ಸಾಲಿ ಈ ಸಾಲಿ ಟೈಮಿಂಗ್ ಸೇಮ ಐತಿ. ಇಲ್ಲಿ ನೀನು ವ್ಯಾನ್ ಹೋಗ್ಬೇಕಂತ ಹೇಳಿದ್ರೆ 9 ಗಂಟೆ ಆಕೈತಿ, ಅಲ್ಲಿ ಹೋಗಿ ಮುಟ್ಬೇಕಂತ ಹೇಳಿದ್ರೆ 9:30 ಆಕೈತಿ. ನಿಮ್ಮ ಶಾಲಿ ಚಾಲು ಆಗ್ಬೇಕಂತ ಹೇಳಿದ್ರೆ 9:10 ಆಕೈತಿ. 9:10 ಆಯ್ತಲ್ಲ. ನನ್ನ ಮಾತ್ರ ಕೇಳೆ, ನನ್ನ ಮಾತಾ ಕೆಳಗಿಲಿಕ್ಕೆ ಆಕಿಗೆ ಬುಕ್ ನೆನಪಾತ. ಯಾಕಂದ್ರೆ ಬೆಳಿಗ್ಗೆ ನಿದ್ಗಣಾಗ ಏನ್ ಇಟ್ಕೊಂತ ಗೊತ್ತಲ್ಲ. ಯಾಕಂದ್ರೆ ಇದ್ರಾಗಿನ ಅದ್ರಾಗ ಇಟ್ಕೊಂಡ್ರ ಅವ್ರ ಮಧ್ಯಾಹ್ನ ಇದು ಮಾಡೋ ಸಂಬಂಧ. ಅದಕ್ಕೆ ಪಟ್ಟ ನೆನಪಾಗೈತ್ರಿ ಆಕಿಗೆ. ಅದಕ್ಕೆ ಅದಕ್ಕೆ ಎದ್ಲಾಕ್ ಕೊಡಿಕೊಂಡ ನಿನ್ಗೆ ಏನ್ ಬೇಕಾದ್ರೆ ಬುಕ್ ಅಷ್ಟು ತಕ್ಕಂದ್ ಇಟ್ಕ ಅದನ್ನೆಲ್ಲ ಬಿಡಾಕಿ ನೋಡೋದ. ಆಕೆ ಹಳೆ ಪಡಿ ಆಕೆ ಹೆಂಗ್ ಮಾಡಂಗಿಲ್ಲ. ಆಕೆ ಹೆಂಗ್ ಮಾಡಂಗಿಲ್ಲ ಗೊತ್ತಾನೆ. ಸಣ್ಣ ಕಂಪಸ್ ಒಳಗೆ ಏನೈತಿ, ಸಣ್ಣ ಯಾಪಲ್ಲೇ ಬರೀತಾರೆ, ಸಣ್ಣ ಬುಕ್ ಹೆಂಗದಾವು, ಸಣ್ಣ ಪಾಟಲ್ ಹೆಂಗೈತಿ, ಒಟ್ಟು ಏನು ಗೊತ್ತ ಆಕೆಗೆ ತಮ್ಮನ ಕಣ್ಣೆಲ್ಲ ಅಂದ್ರೆ ಸಣ್ಣ ಪಾಡ್ತಿಲ್ಲ ಮ್ಯಾಗ. ಇದು ಮೊನ್ನೆ ಅದು ಸಾನಿಯಾ ಅವ್ರ ಫ್ರೆಂಡ್ ಕೊಟ್ರ ಅಂತೀವ್ನೆಲ್ಲ ಗಿಫ್ಟ್ ಹಾಕ್ಯಂದ ಸಾನಿಯಾ. ಅದ ಅವ್ನ್ ತೆಗದ್ ನೋಡಕತ್ತಾಳ. ಇದು ಯಾರು ಕೊಟ್ಟಾರ? ಇದು ಯಾರು ಕೊಟ್ಟಾರ? ಏ ನೀವು ಪಾಡ್ತಿಲ್ಲ ಮೊಬೈಲ್ ಕಿಚನ್ ಅನ್ನ ಹರ್ಷ ಕೊಟ್ಟಾಗ ಫಸ್ಟ್ ಟೈಮ್ ಹಾಕೊಳ್ತೇನೆ. ಕಿಚನ್ ಅಂದ್ರೆ ಇಷ್ಟ ಇಲ್ಲ, ಬಟ್ ಹರ್ಷ ಕೊಟ್ಟಾಗ ಅಂತ ಹಾಕೊಂಡಿನಿ. ಆಪರಿ ಹಾಕ್ಬಾರ್ದ, ಭಾಳ ಹಾಕೋ ನೋಡವು ಗಲ್ ಗಲ್ಲತ್ತವು. ಯಾವಾಗ ನೋಡ್ತಾವ ಯಾವಾಗ ಅಷ್ಟೇ ಹೊರಗ್ತೀವಿ. ಸಂಜೆ ಮುಂದೆ ದಾದಿ ಅಂಗಡಿ ಕಡೆ ಹೋದ್ವಿ ಅಂದ್ರೆ ರಿಬ್ಬನ್ನ ಬಳಿ ತೊಗೊಂಬರನಂತ. ಇವತ್ತು ಅಷ್ಟೇ 2 ಜಡೆ ಹಾಕೊಂಡು ಹೋಗ, ನಾವು ರಿಬ್ಬನ್ನ ಕಟ್ಕೊಂಡು ಹೋಗಂತೆ. ಕರೆ ರಿಬ್ಬನ್ನ ಬಳಿ ತೊಗೊಂಬರಂತ ಸಂಜೆ ಮುಂದೆ ಸ್ಕೂಲ್ ಹತ್ರ ಬಂದ ಬ್ಯಾಂಗಲ್ ತಡಿತಮ್ಮನ. ಇನ್ನು ಅರ್ಧ ಗಂಟೆ ಐತೆ ಟೈಮ್. ಈಗ 8 ಗಂಟೆ ಆಗೈತೆ. ಕಸದ ಕಡೆ ಬಂದೈತೆ. ನಾವು ಕಸ ಚೆಲ್ಲಿ ಬರ್ತೆ ಬೇಡ. ಅಲ್ಲ ಅಂಕಲ್ ಬೈತಾರ ಅವ್ರು ಕಸದ ಕಡೆ ನಿಂತ ಅಂದ್ರೆ ಹುಡುಗರು ಸುಮ್ ಕುಂದ್ರಿ ಇಲ್ಲೇ ಇನ್ಫೆಕ್ಷನ್ ಆಕತ್ತಂತೇಳಿ. ಹೋಗಿ ಬರ್ತಾನೆ. ಮೊನ್ನೆ ದೀದಿ ಐತಲ್ಲ ಸ್ಯಾನಲ್ಗಳವಾಗ, ಅವಾಗ ನಾವು ಹೊಂಟಿದ್ದೆ. ಅಕ್ಕಿ ಬರಾತಿಲ್ಲ ಹಗರ್ಕ ಬೆಟ್ಟಿಗಿದ್ಲ ನಿನಗ. ಹಿಂಗ ಹೋಗ ನಡಿ ಹಿಂಗ ಹಂಗ ಪಪ್ಪ ಬಂದಿಲ್ಲ ಪಪ್ಪ. ಅಲ್ಲೋ ನಿಂದ್ರನ ಬರ್ತದ ವ್ಯಾನ್. ಈಗ ಬರ್ತೈತೇನ ವ್ಯಾನ್? ಇನ್ನೊಂದು 10 ನಿಮಿಷ. ನೀವು ಒಬ್ಬಾಕಿನ ಹೋಗ್ತೀನಿ ನನಗೆ. ತಮ್ಮನ ಇವತ್ತೇನು ನಿಮ್ಮ ಸ್ಕೂಲ್ ಐತೆ ಇಲ್ಲ, ಯಾರು ಬಂದೇ ಇಲ್ಲ ಅಲ್ಲಿ ಹುಡುಗರು ಅಲ್ಲಿ ತಂದ್ರೆ ಇಷ್ಟೊತ್ತಿಗೆ ಎಲ್ಲರೂ ಬಂದು ನಿಂದ್ರಾರ ಅಲ್ಲಿ. ಇವತ್ತು ಇಷ್ಟೊತ್ತಾದ್ರೂ ಒಬ್ರು ಬಂದಿಲ್ಲಲ್ಲ. ನಾವು ಅಲ್ಲಿ ಇದ್ರ ಬಿಸಿಲು ಐತೆ ಅಂಥೇಳಿ ಬಂದು ಇಲ್ಲಿ ಕೂತ್ಕೊಂಡಿವಿ ನಳ್ಳಿಗೆ. ಕಾಣ್ತದ ಬಿಡು ಅದೇ ಮ್ಯಾನ್ ಬಂದು ಅಲ್ಲಿ ನಿಂದ್ರದ. ಆದ್ರೂ ಒಬ್ರು ಬಂದಿಲ್ಲ ಅಲ್ಲಿ ಇವತ್ತು. ಹುಡುಗ ಬಂದಾನಲ್ಲ. ಅವು ಇನ್ನೊಂದೆರಡು ಹುಡುಗರು ಬರ್ತಿದ್ವು, ಅವು ಬಂದಿಲ್ಲ. ಒಬ್ಬನಂತೂ ಬಂದಾನ ಬಿಡಿ. ನೋಡೋಣ ತಡಿ. ಹೌದಿಲ್ಲ ಇಲ್ಲ ಹುಡುಗ ಏನಾರು ಕಾಣಲಿಲ್ಲ ಅಂದಿದ್ರೆ ಈಗ ನಾನು ವ್ಯಾನ್ ಅಂಕಲ್ಲರಿಗೆ ಫೋನ್ ಹಚ್ಚಿದ್ದೆ. ಯಾಕ್ರಿ ಇನ್ನೂರಿಗಾದ್ರೆ ಬಂದಿಲ್ಲಲ್ಲ ಅಂತಂದೇಳಿ, ಸ್ಕೂಲ್ ಐತೋ ಇಲ್ಲ ಇವತ್ತು ಅಂಥೇಳಿ. ಐತೆ ಮಮ್ಮಿ ವರ್ಷಮಾಲ ಅದ ಐತೆ ಬಿಡು, ನೋಡಂತೇಳಿ. ಹೌದಿಲ್ಲ ಯಾವತ್ತೂ ಸುಟ್ಟಿ ಮಾಡಂಗಿಲ್ಲ. ಇವತ್ತು ಹುಡುಗರು ಜಾಸ್ತಿ ಬಂದಿಲ್ಲಲ್ಲ. ಆಮೇಲೆ ವ್ಯಾನ್ ಬಂದಾಗ ಬರ್ತಾಳೆ ಬಿಡಮಿ ಬರ್ತಾರಂದೆ. ಹಾಲು ಹೊಡಿತಾರಲ್ಲ ಅವರು. ತಮ್ಮನಾಗ ಸ್ಕೂಲಿಗೆ ಕಳಿಸಿ ಬಂದು ಸ್ವಲ್ಪ ಅವಲಕ್ಕಿ ಮಾಡ್ಕೊಂಡು ಆಮೇಲೆ ನಾಷ್ಟ ಮಾಡ್ಬೇಕಂತೇಳಿ ಕುಂತಿದ್ವಿ. ಬೇಳೆ ಹಾಕಿದ್ದಾರೆ ಸಾರು ಮಾಡೋಕೆ. ಗ್ಯಾಸ್ ಸಿಲಿಂಡ್ರ್ ಖಾಲಿ ಆಗಿಬಿಡ್ತು. ಮತ್ತು ಅಲ್ಲಿ ಅವೆಲ್ಲ ತೆಗೆದು ಕ್ಲೀನಾಗಿ ಕಸ ಹೊಡ್ಕೊಂಡು ಮತ್ತು ಅಲ್ಲೆಲ್ಲ ಒರೆಸ್ಕೊಂಡು ಹೊಸ ಸಿಲಿಂಡ್ರ್ ಹಚ್ಚಿ ಹಿಂದಕ್ಕೆ ಸರಿಸಿದೆ. ಇವನ್ನೆಲ್ಲ ಮತ್ತೀಗ ಅಲ್ಲಿ ಶಿಫ್ಟ್ ಮಾಡ್ಬೇಕು. ಆಮೇಲೆ ಇವು ಮೆಣಸಿನ್ಕಾಯಿ ಅದಾವಲ್ರಿ, ಸ್ವಲ್ಪ ಹಸಿ ಆಗ್ಬಿಟ್ಟಿದ್ವು ರೀ. ಅವು ಯಾಕೆ ತಂಪಾಗ್ಬಿಟ್ಟಿದ್ವು, ಅವು ಚೀಲ ಕಟ್ಟಿಟ್ಟಿದ್ವಲ್ಲ. ಮತ್ತು ಬಿಸಿಲಿಗೆ ಹಾಕಿ ನಾವು ಈಗ
ಸ್ವಲ್ಪ ಆಗಲಿ ಅಂಥೇಳಿ ಕಡಕ್ಕಾಕ ಅಂತೇಳಿ ಅದು ನಿನ್ನೆ ನಮ್ಮ ಚಾಚಿ ಹೇಳಿದ್ರೆ ಬಿಸಿಲಿಗೆ ಹಾಕಿ ಸ್ವಲ್ಪ ಅಂಥೇಳಿ ಅದಕ್ಕೆ ಬಿಸಿಲಿಗೆ ಹಾಕೀನಿ ಈಗ ಬಿಸಿಲು ಅಂತ ಮಸ್ತ್ ಐತಿ. ಆಮೇಲೆ ಹೋದ ವರ್ಷದ ನೋಡ್ರಿ ಶಾಂಡ್ಗೆ ಮಾಡಿದ್ವಲ್ಲ ಇಷ್ಟ ಉಳ್ದು ನೋಡ್ರಿ. ಈ ಡಬ್ಬಿ ತುಂಬಿ ಇನ್ನೊಂದು ಚೀಲದಾಗ ಹಾಕಿಟ್ಟಿದ್ದಾರೆ ನಾನು, ಅಷ್ಟು ಖಾಲಿ ಅದು. ನಮ್ಮ ಮನೆಯೊಳಗೆ ಹೆಂಗಪ್ಪ ಅಂತ ಹೇಳಿದ್ರೆ ಹುಡುಗರು ಆಮೇಲೆ ನಾವು ಎಲ್ಲ ಏನಾದ್ರು ಅನ್ನ ಸಾರು ಇತ್ತಪ್ಪ ಅಂತ ಹೇಳಿದ್ರೆ ಅದ್ರ ಜೊತೆಗೆ ಒಂದೆರಡು ಕರ್ಕೊಂಡು ತಿಂದ್ಬಿಡ್ತೀವಿ ನಾವು. ಇವು ಮನೆಗೆ ಮಾಡಿದ್ವಂತ್ರ ಫುಲ್ ಟೇಸ್ಟ್ ಆಗಿರ್ತಾವೆ ಇವು. ಈ ವರ್ಷ ಮಾಡಲೇ ಇಲ್ಲರಿ ನಾವು. ಬಿಸಿಲು ಒಂದು ಸಿಕ್ಕಾಪಟ್ಟೆ ಇತ್ತು. ಬೆಳಿಗ್ಗೆನ ಎಂಥ ಬಿಸಿಲು ಇತ್ತರಿಪ್ಪ, ಹೊರಗೆ ಬರೋಕ್ಕೆ ಕೊಡೋಕತ್ತಿದ್ದಿಲ್ಲ, ಹಂಗಿತ್ತು ಬಿಸಿಲು. ಹೋಲ್ಬಿಡು ಬಿಸಿಲಾಗಿ ಎಲ್ಲಿ ಇಡೋದು ಅಂತೇಳಿ ಸುಮ್ಮನೆ ಆಗ್ಬಿಟ್ರೆ ನಾವು. ಇಷ್ಟ ಆಗೋದು ನೋಡಿ. ಒಂದು ವರ್ಷ ಅಂಗಡಿಯಾಗ ತೊಗೊಂಬಂದ ತಿನ್ನೋದು ರಾತ್ರಿಗೆ. ಯಾಕಂದ್ರೆ ನಾವು ಇದಿಟ್ಟು ಅಂತಂದು ಹೇಳಿದ್ರೆ ಮಳೆ ಯಾವಾಗ ಬರ್ತೈತೆ ಹೇಳಕ್ಕೆ ಬರೋಂಗಿಲ್ಲ. ಈಗ ಮಳೆಗಾಲ ಎಲ್ಲ ಸ್ಟಾರ್ಟ್ ಆಗ್ಯಾವು, ಹಂಗಾಗಿ ಹೆದರಿಕಿರಿ. ಮಿನಿಮಮ್ ಹಾಕಿದ್ವಿ ಅಂತ ಹೇಳಿದ್ರೆ ಒಂದು 2-3 ದಿನ ಆದರೂ ಬೇಕಾವು ಚೊಕ್ಕ ಒಣಗಾಕ್ರಿ. ಅಷ್ಟರೊಳಗೆ ಮಳೆ ಹತ್ಕೊಂಡ್ಬಿಡ್ತಂದ್ರೆ ಭಾಳ ಪಚಿತ್ರ ಒಣಗದ. ಸಲ್ಮಾನ ಮಲಿಕ್ ಆರಾಮದಿರ? ಯಾವಾಗ ಬಂದ್ರೆ? ನೀನು ಆರಾಮದಿ ಸಸಿ? ಆರಾಮದೇನಪ್ಪ. ಯಾವಾಗ ಬಂದ್ರೆ? ಮೊನ್ನೆ. ಹೌದನ? ಚಲೋ ಆತು ಬಿಡು. ಏನು ಮೊರಮ್ ಸುಟಿ ಕೊಟ್ಟತನ? ಇಲ್ಲ, ಮಮ್ಮಿ ಕರ್ಕೊಂಡ್ ಬಂದಾಳ. ನಿನಗೆ ಆರಾಮಿಲ್ಲ ಅಂತೇಳಿ. ದನಿನ ಚೆನ್ನಾಗೈತೆ ನೋಡಪ್ಪ ಇವಂದ. ದನಿ ಇದಾಗೈತಿ, ಕೊಗ್ಗ ದನಿ ಆಗ್ಬಿಡತ್ತ ಅವಂದ. ಸಣ್ಣ ಇದ್ದ ಎಂತ ಚಂದ ದನಿ. ತೆಗಿತ್ತ ಒಂದ್ ದನಿ. ಈ ಕೊಗ್ಗ ದನಿ ಅಂತ ಹಂಗ್ಯಾಗ ಮಾಡ್ಕೊಂತ ತುಪ್ಪ ಜಗ್ಗ ತಿಂತೀಯನ್ನ? ಆ ತುಪ್ಪ ಜಗ್ಗ ತಿಂತೀಯನ್ನ ಅಲ್ಲಿ? ಇಲ್ಲ ತುಪ್ಪ ಅಲ್ಲಿ. ಅಲ್ಲಿ ಮತ್ತೆ 5 ಗಂಟೆ ಬಸ್ತಾರೆ. 5 ಗಂಟೆ ಎಪ್ಸಿ ಸಮಯ ನಿನ್ ದನಿ ಹಿಂಗಾಗೈತಾನ? ಸಲ್ಮಾನ್ ಅಂದಿಲ್ಲ? ಸಲ್ಮಾನಿಗೆ ಮಾತಾಡ? ಇಲ್ಲ, ಅವನು ಚೇಂಜ್ ಆಗಿಲ್ಲ, ಕರೆಕ್ಟ್ ಆಯ್ತು ಅವನು. ಆಗಿಲ್ಲ. ಆದ್ರೆ ಹಲ್ಲಷ್ಟ ದೊಡ್ಡ ಹೋಗಿ ಅವನು. ಫಸ್ಟ್ ಸಣ್ಣ ಇದ್ದ ಇಟ್ಟಿಟಿ ಅಂತ ಚಲೋ ಆಯ್ತು ಅವನು ಹಲ್ಲು. ಅವ್ ಬಿದ್ದು ಹುಟ್ಟಿ ಎಷ್ಟು ದೊಡ್ಡ ಹೋದ ನೋಡು ಸಲ್ಮಾನ. ಕೆಲಸಪ್ಪ ನಿಮ್ದು? ಕೆಲಸ ಆಗಿತ್ತು, ಇನ್ನ ಮಾಡಾತಿದ್ನೆ. ಹಾಂ, ಬಂದ್ ನಾನು. ಹೌದಣ್ಣ. ಸಾಲಿಯ ಫೋನ್ ಹಚ್ಚಿದ್ಲನ? ಹಚ್ಚಿದ್ಲು. ಆರಾಮದಾಳ ಅಂತ? ಆರಾಮದಾಳ. ಯಾವಾಗ ಬರ್ತಾಳೆ ಈಗ ಮತ್ತೆ? ಮತ್ತ ಮೊರಮಿಗೆನ? ನೋಡ್ಬೇಕು, ಸುಟಿ ಕೊಟ್ರ ಕರ್ಕೊಂಬರ್ಬೇಕು, ಇಲ್ಲ ಅಂದ್ರೆ ಇಲ್ಲ. ಹೌದಣ್ಣ. ಮೊರಮ್ ಒಂದೇ ಅವ್ರು ಹೊಡ್ಬೋದು. ಮೊರಮ್ ಬಂಗ್ಲೆ ಆಕಿ ಮೊದ್ಲು ಅದನ್ನ ಹೇಳ, ಬಳಿದೇಳ ಆಕಿ ಫಸ್ಟ್. ನೀ ಏನು ಹೇಳು ಬಿಡ. ಮೊರಮಿಗೆ ಬಳಿ ತೊಂಬರ್ತಿಲ್ಲ? ಇಲ್ವ ಅದ್ರ ಮ್ಯಾಗ ಆಯ್ತಾನ ಹೆಸರು? ನಾ ಅದನ್ನ ನೋಡತ್ತೀನಿ. ನಮ್ದು ಅಡ್ರೆಸ್ ಅಷ್ಟ ಐತೆ. ಅವ್ರು ಯಾರು ಕೊಟ್ಟು ಕಳ್ಸಾರ ಅವ್ರದ್ದು ಹೆಸರಿಲ್ಲ. ಯಾರೋ ಸರ್ಪ್ರೈಸ್ ಆಗಿ ಬೆಳಿಗ್ಗೆನ ಅಂದ್ರೆ ಅವರು ಕೊಟ್ಟು ಕಳ್ಸಿ ಒಂದು ದಿನ ಹಿಂಗೆ ಆಗಿರ್ಬೋದು. ನಮ್ಮ ಮನೆಗೆ ಬಂದದ್ದು ಇವತ್ತು ಬೆಳಿಗ್ಗೆನ ಬಂದೈತಿ. ನೋಡೋಣ ಏನೈತಿ ಇದ್ರೊಳಗೆ ಅಂಥೇಳಿ. ಗಿಫ್ಟ್ ಯಾರು ಕೊಟ್ಟು ಕಳ್ಸಿರಿ ಒಂದು ಕಮೆಂಟ್ ಮಾಡಿರಿ, ನಾವು ಕಳ್ಸೇವ ಅಂತೇಳಿ. ಆಮ್ಯಾಗ ನಿಮ್ದು ಊರು ಹೇಳ್ರಿ. ಸರ್ಪ್ರೈಸ್ ಆಗಿ ಕೊಟ್ಟು ಕಳಿಸ್ತಾರೆ. ಹಂಗೆ ಇದೆ, ಸಾನ್ಯಾಗೈತು ತಮ್ಮನಾಗೈತು. ಏನು ಮೊನ್ನೆ ಡ್ರೆಸ್ ಹಾಕೊಂಡಿದ್ದು ನೋಡಿ ನನಗೆ ಅಂತ ಕೊಟ್ಟು ಕಳ್ಸಾರ ಅಂತ. ಸೈಜ್ ಗೊತ್ತಾಕೈತೆ ನೋಡಿ. ಹಾಂ, ನಿನಗೆ ಬೇಕಾ ಎಮ್ ಸೈಜ್? ಯಮ್ಮ ಹಾಂ, ಎಲ್ಲಿ ಎಲ್ಲಿ ಎಲ್ ಸೈಜ್ ಅನ್ನ? ಚೂಡಿದಾರ್ ಟಾಪ್ ಇರ್ಬೋದು ಇವು. ಇಲ್ಲಿ ನಾವು ಇನ್ನೊಂದು ಮಾತು ಹೇಳ್ಬೇಕಂತ ಹೇಳಿದ್ರೆ, ಅವ್ರ ಗಿಫ್ಟ್ ಏನೋ ಕೊಟ್ಟು ಕಳಿಸ್ಲಿ, ಆ ಗಿಫ್ಟಿಗೈತಲ್ಲ ಬೆಲೆ ಕಟ್ಟಕ್ಕೆ ಆಗೋದಿಲ್ಲ. ಸಾನಾಗಿರ್ಬೇಕು ಇವು. ಚೆನ್ನಾಗದು. ಫಿಟ್ಟಿಂಗ್ ಮಾಡಿಸ್ಬೇಕಲ್ಲ ಮತ್ತೆ. ಇದು ಪ್ಯಾಂಟ್, ಆಮೇಲೆ ಇದು ವೈಟ್ ಟಾಪ್. 2 ಟಾಪ್, 1 ಪ್ಯಾಂಟ್. ಇವೆರಡು ಟಾಪಿಗಿನ ಇದು 1 ಪ್ಯಾಂಟ್ ಮ್ಯಾಚ್ ಆಕೈತಿ. ಹಿಡಿಸಿ ಹಾಕೋಬೇಕಿದ್ರು ಸರ್. ಫ್ರೀ ಸೈಜ್ ಅದಾವ ಇವು. ಚಲೋ ಅದಾವಲ್ರಿ? ಚಂದ ಅದಾವ. ಥ್ಯಾಂಕ್ ಯು ಸೋ ಮಚ್ ರೀ. ಯಾರು ಕೊಟ್ಟು ಕಳಿಸ್ತೀರಿ ನೋಡ್ರಿ, ದಯವಿಟ್ಟು ಕಮೆಂಟ್ ಮಾಡಿರಿ ಯಾವ್ರಲಿಂದ ಕೊಟ್ಟು ಕಳಿಸ್ತೀರಿ ಅಂಥೇಳಿ. ನಮಗೂ ಖುಷಿ ಆಕೈತಿ ಕೇಳಿ. ಚೆನ್ನಾಗದ, ಇಷ್ಟ ಆದ್ರಿ ಇವು ಟಾಪ್. ಆಮ್ಯಾಗ ಈಗ ಸುಮ್ಮನೆ ಮೊರಂ ಬಂತೆ,
ಮೊಹರಂ ಬಗ್ಗೆ ಮಾತಾಡಿ ನಿನ್ನೊಂದು ಮಾತು ಹೇಳಿದ್ದಿ. ಯಾರಿಗಾರ ಮನೆ ಆಗ್ಬೇಕಂತ ಹೇಳಿದ್ರೆ, ಏನಾರ ಕಷ್ಟ ಆಯ್ತು ಅಂತ ಹೇಳಿದ್ರೆ, ಮಕ್ಕಳಾಗಿಲ್ಲ ಅಂತ ಹೇಳಿದ್ರೆ ಉಡಿ ಕಟ್ಟಿಸ್ರಿ ಅಂಥೇಳಿ. ಆ್ಯಕ್ಚುಲಿ ಇದ್ರ ಬಗ್ಗೆ ನನಗೆ ಮಾತಾಡೋಕೆ ಇಷ್ಟ ಇರೋಂಗಿಲ್ಲ. ಹೆಂಗಪ್ಪ ಅಂತ ಹೇಳಿದ್ರೆ, ಫಸ್ಟ್ ಹೇಳ್ಬೇಕಂತ ಹೇಳಿದ್ರೆ ನಂಬಿಕೆ ಇರ್ಬೇಕು ದೇವ್ರ ಮ್ಯಾಗ ಆತ. ಎರಡನೇದೇನಪ್ಪ ಅಂತ ಹೇಳಿದ್ರೆ, ಹಂಗೇನಾರ ಕಷ್ಟ ಆಯ್ತು ಅಂದ್ರೆ ಅಷ್ಟೇ ಕಟ್ಟಿಸ್ಬೇಕು. ಇಲ್ಲಿ ಯಾರಿಗೆ ಏನು ಒತ್ತಾಯ ಮಾಡಾಕ್ತಿಲ್ಲ, ನೀವು ಕಟ್ಟಿಸ್ರಿ ಅಂಥೇಳಿ. ನಿಮಗೇನಾರ ಪ್ರಾಬ್ಲಮ್ ಐತಿ, ನಂಬಿಕೆ ಐತೆ ಅಂತ ಹೇಳಿದ್ರೆ ಕಟ್ಟಿಸ್ರಿ. ಆಮ್ಯಾಗ ಒಬ್ಬರು ನಮಗೆ ಕಮೆಂಟ್ ಮಾಡ್ರೆ ಏನಂತೇಳಿ, ನೀವು ಮನೆ ಭಾಳ ಅಂತೀರಿ, ನೀವು ಕಟ್ಟಿಸ್ರಿ ಮನೆ ಬಗ್ಗೆ ಅಂಥೇಳಿ. ಥ್ಯಾಂಕ್ ಯು ಸೋ ಮಚ್ ರೀ. ಹೆಂಗೈತೆ ಅಂತ ಹೇಳಿದ್ರೆ, ಕೆಲವೊಂದು ಮಾತು ನಮ್ಮ ತಲೆಯಾಗ ಬರ್ತಿರಂಗಿಲ್ಲ ನೋಡಿ. ಈ ಮಾತು ನಮ್ಮ ತಲೆಯಾಗನೇ ಇಲ್ಲ. ನಾವು ಎಲ್ಲರಿಗೂ ಅಡ್ವೈಸ್ ಕೊಡ್ತಿರ್ತೀವಿ, ಕಟ್ಟಿಸ್ರಿ, ಪ್ರಾಬ್ಲಮ್ ಇತ್ತಂದ್ರೆ ಹಂಗೆ ಮಾಡಿರಿ ಹಿಂಗೆ ಮಾಡಿರಿ ಅಂತೀವಿ. ಆದ್ರೆ ನಮ್ಮ ತಲೆಯಾಗ ಈ ಮಾತು ಬಂದಿದ್ದಿಲ್ಲ. ಥ್ಯಾಂಕ್ ಯು ಸೋ ಮಚ್ ರೀ ಹೇಳಿದ್ದಕ್ಕೆ. ಈ ಮೊಹರಮ್ಗೆ ಐತಲ್ಲ ನಾವು ಕಟ್ಸೋಣ, ಮುಂದಿನ ಮೊಹರಮ್ಗೆ ಅಂತ ಹೇಳಿದ್ರೈತಲ್ಲ, ಆ ದೇವ್ರ ದಯಲಿಂದ ನಮಗೊಂದು ಮನೆ ಆಗಲಿ ಅಂದ್ರೆ ಆಗ್ಲಿ ಅಂತ ಹೇಳಿ ಬೇಡ್ಕೊಂಡ ಕಟ್ಟದ ಈ ವರ್ಷ. ಆಯ್ತಪ್ಪ ಅಂತ ಹೇಳಿದ್ರೆ ನಮ್ಮ ಮನಸ್ಸಿನೊಳಗೆ ನಾವ್ ಏನ್ ಅನ್ಕೊಂಡಿರ್ತೀವಿ ನೋಡಿ, ಅದನ್ನ ಹರಕೆನ ಮುಟ್ಟಿಸೋದು. ಆದಷ್ಟು ಆಗಲಿ ಆ ಹರಕೆನ ಮುಗಿಸೋಣ ಅಂತ ನಾವು ಫಸ್ಟ್ ಆಗಲ್ಲ ಅಂತ ಹೇಳಿ ಕಟ್ಟಿಸ್ಬೇಕ. ನಂಬಿಕೆ ಇಟ್ಟ ದೇವ್ರ ಮೇಲೆ ನಂಬಿಕೆ ಇಟ್ಟು ಕಟ್ಟಿಸ್ಬೇಕ. ಆಮೇಲೆ ಆತಪ್ಪ ಅಂತ ಹೇಳಿದ್ರೆ ಅದ ನಮ್ಮ ಮನಸ್ಸೊಳಗೆ ಏನ ಬೇಡ್ಕೊಂಡಿರ್ಲಿ, ಅದ ಹರಕೆಗೆ ಮತ್ತೆ ಇದನ್ ಮಾಡೋದು. ಇಲ್ಲಿ ಇನ್ನೊಂದು ಮಾತು ಹೇಳ್ಬೇಕಂತ ಹೇಳಿದ್ರೆ, ಯಾರಿಗೂ ಒತ್ತಾಯ ಇಲ್ಲ, ಫೋರ್ಸಿಬಲಿ ಇಲ್ಲ. ಅದು ದೇವ್ರದ್ದು ಮಾಡೋದ. ಅದೇನು ಒತ್ತಾಯ ಪಾಸಿಬಲ್ ಏನಿಲ್ಲ. ಮೊನ್ನೆ ನಮಗ ಕೇಳಿದ್ರು ಫೋನ್ ಹಚ್ಚಿ ಅಂತೇಳಿ ನಾನು ನಿನ್ನೆ ವಿಡಿಯೋದಾಗ ಹೇಳ್ಬೇಕಾಗಿತ್ತು. ಹಂಗೇನಾದ್ರೆ ಕಟ್ಟಿಸ್ಬೇಕು, ನಮಗೆ ಪ್ರಾಬ್ಲಮ್ ಐತಿ ಅಂತಂದು ಹೇಳಿ ಕಟ್ಟಿಸೋರು, ದೇವ್ರ ಮೇಲೆ ನಂಬಿಕೆ ಇಟ್ಟು ಕಟ್ಟಿಸೋರು ಇತ್ತಂದ್ರೆ ಧಾರಾಳವಾಗಿ ಕಟ್ಟಿಸ್ಬೋದು. ಅವ್ರ ಸಂಬಂಧ ನಾವು ಬೇಡ್ಕೊಂಡು ನಾವು ಕಟ್ತೀವಿ. ಯಾಕಂದ್ರೆ ಈಗ ಅವರು ಎಲ್ಲಿರ್ತಾರೋ ನಾವು ಎಲ್ಲಿರ್ತೀವೋ, ಈಗ ಫೋನ್ ಮುಖಾಂತರ ಅವ್ರು ನೋಡಿ ಆ ದೇವ್ರ ಮೇಲೆ ನಂಬಿಕೆ ಇಟ್ಟು ಕಟ್ಟಿಸ್ತಿರ್ತಾರೆ. ಯಾಕಂದ್ರೆ ಆಲ್ಮೋಸ್ಟ್ ಹೋದ ವರ್ಷ ಭಾಳ ಮಂದಿ ಹಂಗೆ ಕಟ್ಟಿಸ್ಯಾರ. ಅವರು ಎಲ್ಲೆಲ್ಲಿಂತ್ರ ಯಾವ್ಯಾವ ಊರ್ಲಿಂತ್ರನ ಕಟ್ಸ್ಯಾರ, ಮುಂಬೈಲಿಂತ್ರನೂ ಕಟ್ಟಿಸ್ಯಾರ. ನಮಗೆ ಫೋನ್ ಹಚ್ಚಿ ಕಾಲ್ ಮಾಡಿ. ಮತ್ತು ಅವರು ಎಲ್ಲ ಮತ್ತು ಮೊನ್ನೆ ಒಂದು ಸ್ವಲ್ಪ ಮಂದಿ ಫೋನ್ ಹಚ್ಚಿದ್ರು, ನಮ್ಮೆಲ್ಲ ಹೋದ ವರ್ಷ ಕಟ್ಟಿಸಿದ್ದು ಕೆಲಸ ಆಗ್ಯಾವ್ರಿ, ಈ ವರ್ಷನೂ ಕಟ್ಟಿಸ್ಬೇಕು ಅಂತಂದೇಳಿ. ಬರೋದಾದ್ರೆ ಬರ್ತೀವಿ ನಾವು, ಇಲ್ಲಾಂದ್ರೆ ನಿಮ್ಮ ಕಡೆಯಿಂತ್ರನ ಕಟ್ಟಿಸ್ತೀವಿ ಅಂತೇಳಿ. ಆದ್ರೆ ನೀವು ಹೆಂಗೆ ಹೇಳ್ತೀರಿ ಹಂಗೆ ನೀವಾಗಿ ಬಂದು ಕಟ್ಟಿದ್ರೆ ಕಟ್ಬೋದು, ಇಲ್ಲ ನಮಗೆ ಹೇಳಿದ್ರೆ ನಾವು ಕಟ್ತೀವಿ. ನೀವು ಹೆಂಗೆ ಹೇಳ್ತೀರಿ ಹಂಗೆ ರೀ, ಎಲ್ಲದಕ್ಕೂ ಖುಷಿ ಐತೆ. ಆದ್ರೆ ಏನಪ್ಪ ಅಂತ ಹೇಳಿದ್ರೆ ದೇವ್ರ ಮೇಲೆ ನಂಬಿಕೆ ಇಡ್ರಿ, ಆ ದೇವ್ರ ಮೇಲೆ ನಾವು ನಂಬಿಕೆ ಇಟ್ಟು ಕಟ್ತೀವಿ. ಅವರೆಲ್ಲ ಅನ್ಕೊಂಡಿದ್ದ ಕೆಲಸ ಆಗಲಿ ಅಂತೇಳಿ ಅಷ್ಟೇ ರೀ. ಮುಂದಿಂದ ದೇವ್ರ ಮೇಲೆ ಬಿಡೋದ್ರಿ.